ಸರ್ ಈ ಪೈರಸಿ ಗೊತ್ತಾ ಇವತ್ತಿಂದಲ್ಲ ತುಂಬ ದಿನದಿಂದ ಇತ್ತು. ಆದರೆ ಶಾಕಿಂಗ್ ನ್ಯೂಸ್ ಅಂದರೆ ಬರೀ ಒಂದೇ ಕಂಪ್ಲೇಂಟ್ ಆಗಿದೆ ಅನ್ನೋ ಒಂದು ವಿಚಾರ. ಈಗ ಇನಿಷಿಯೇಟಿವ್ ಮುಖ್ಯ. ಒಂದು ಸ್ಮಾಲಾಗಿ ಎಲ್ಲರಿಗೂ ಅರ್ಥ ಆಗಂಗೆ ಹೇಳಬೇಕು ಅಂದರೆ ಕೊರೋನಾ ಬಂದಿದೆ ಅಂದ್ಬಿಟ್ಟು ಎಲ್ಲ ಬಾಗಿಲು ಹಾಕೊಂಡು ಕೂತ್ಕೊಂಡ್ಬಿಡಲ್ಲ. ಆಗ ಒಬ್ಬರಿಗೆ ಐಡಿಯಾ ಬರುತ್ತೆ ಒಂದು ಔಷಧಿ ಕಂಡುಹಿಡಬೇಕು ಅಂತ. ಅದಾದಮೇಲೆ ಕಂಡುಹಿಡಿದ ಮೇಲೆ ಇಡೀ ವಿಶ್ವಕ್ಕೆ ಹೆಲ್ಪ್ ಆಗ್ತದೆ. ಹಾಗೆ ಇದು ಒಂಥರ ಕೊರೋನಾ ವೈರಸ್ ಥರ ಎಲ್ಲ ಭಯ ಬಿದ್ದು ನಮಗೆ ಯಾಕೆ ಅಂತ. ಏನು ರೀಸನ್ ಅಂದರೆ ಇವಾಗ ಒಬ್ಬ ನಿರ್ಮಾಪಕ ಒಂದು ಫಿಲಮ್ನ ಪ್ರೊಡ್ಯೂಸ್ ಮಾಡಿ ರಿಲೀಸ್ ಮಾಡಿ ಒಂದು ವಾರದಲ್ಲಿ ಅವನ ಹಣೆ ಬರ ಹಿಂಗೆಲ್ಲ ಆಗುತ್ತೆ, ಅವನು ಹೊಡಕ್ತಾನೆ. ನೆಕ್ಸ್ಟ್ ಇನ್ನೊಬ್ಬ ಪ್ರೊಡ್ಯೂಸರ್ ಬರ್ತಾನೆ. ಯಾರೂ ಸೀರಿಯಸ್ ಆಗಿ ತೊಗೊತಾರಿಲ್ಲ. ಈ ಸೀರಿಯಸ್ ಆಗಿ ತೊಗೋಬೇಕು ಅನ್ನೋ ಒಂದು ನಿರ್ಣಯಕ್ಕೆ ಬಂದ ಮೇಲೆ ಇದು ಆರಂಭಿಕ ಅಷ್ಟೇ. ಇವಾಗ ಎಲ್ಲರೂ ಏನು ತಿಳ್ಕೊಂಡಿದ್ದಾರೆ, ಒಂದು ಕೋಣ ಅಂತ ತಿಳ್ಕೊಂಡಿದ್ದಾರೆ. ಕೋಣ ಅಲ್ಲ, ಅವನ ಅಕೌಂಟಲ್ಲಿ ದರ್ಶನ್ ಪಿಕ್ಚರ್ದು, ಆಮೇಲೆ ಇನ್ನೊಂದು 45 ಮಾರ್ಕು, ಈ 3 ಪಿಕ್ಚರ್ದು ಅವನಿಗೆ ಸುಮಾರು $1900 ಬಂದಿರುತ್ತೆ. ಅವರು ಕೋಣಲ್ಲಿ ಬಂದಿಲ್ಲ. ಕೋಣ ಪಿಕ್ಚರ್ ರಿಲೀಸ್ ಆಗಿ ಹೊರಟೋಗಿದೆ. ಅವ್ರ ಉದ್ದೇಶ ಏನು, ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಬೇಕು ಇದನ್ನು ಅನ್ನೋ ಉದ್ದೇಶಕ್ಕೆ. ಅದು ಅಪಾರ್ಥ ಆಗಬಾರ್ದು ಯಾರಿಗೂ, ಬರೀ ಯಾವುದೋ ಇವ್ರ ಕೆಲಸಕ್ಕೆ ಅಂತ ಅನ್ಕೋಬಾರ್ದು. ಓವರಾಲ್ ಆಗಿ ಇವಾಗ ಇದನ್ನು ಭಾಳ ಸೀರಿಯಸ್ ಆಗಿ ಇವರು ತೊಗೊಂಡು ಟ್ರೇಸ್ ಔಟ್ ಮಾಡಿ ಎಲ್ಲ ಮಾಡಿದ್ಮೇಲೆ ಇವನೊಬ್ಬ ಸಿಕ್ಕಿದ್ದಾರೆ ಅಂತ ತಿಳ್ಕೊಬಾರ್ದು. ಇವನ ಥರ ಸುಮಾರು 400-500 ಜನ ಇದ್ದಾರೆ. ಅವ್ರು ಎಕ್ಸ್ಪೋಸ್ ಮಾಡದೇ ಇರ್ಬೋದು, ಬಟ್ ಇದು ಬೇರೆ ಇದೆ. ಅದೊಂದು ಆಗ್ತದೆ. ಇದು ನಮ್ಮ ಮೂಲ ಉದ್ದೇಶ ಏನು ಅಂದರೆ, ಇವಾಗ ಉದಾಹರಣೆಗೆ ಅವರು ಟೆಲಿಗ್ರಾಮ್ ಆ್ಯಪ್ಗೆ ಹಾಕ್ತಾರೆ, ಅಲ್ಲಿಂದ ಕ್ಯಾಸ್ಟಲ್ಲಿಗೆ ಬರುತ್ತೆ. ಆಮೇಲೆ ಇನ್ನೊಂದು ಟೆರಾಬಾಕ್ಸ್ ಅನ್ನೋದ್ರಲ್ಲಿ ಬರುತ್ತೆ. ಸೊ ಇದನ್ನು ತಗೊಂಡು ಹೆಂಗೆ ಯೂಟ್ಯೂಬ್ ಚಾನಲ್ಲು ಫಸ್ಟು ಬರೀ ಯೂಟ್ಯೂಬ್ ಇತ್ತು, ಅದರಲ್ಲಿ ಒಂದು ಚಾನಲ್ ಮಾಡಿದ್ರು, ಅದರಲ್ಲಿ ಕಂಟೆಂಟ್ ಮಾಡಿದ್ರು, ಸಬ್ಸ್ಕ್ರೈಬ್ ಮಾಡಿಕೊಡಿ ಬೆಲ್ ಬಟನ್ ಒತ್ತಿ ಅಂತ ಏನಂದರು. ಜನ ಜಾಸ್ತಿ ಆದರು. ಅವನಿಗೆ 20K 50K 100K ಆದಾಗ ಅವ್ನಿಗೆ ಅವರೇ ದುಡ್ಡು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೇಮ್ ಪ್ರೋಸೆಸ್ ಇದನ್ನು ಕೂಡ, ಇದು ಒಂದು ಯೂಟ್ಯೂಬ್ ಥರನೇ ಅಂದ್ಕೊಡಿ. ನಮ್ಮ ಪಿಕ್ಚರ್ನ ಬಿಟ್ಟು ಹಾಕ್ತಾರೆ. ಅದು ಹೆಂಗೆ ಅಂದರೆ, ಆ ಕ್ಯಾಸ್ಟಲಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ, ವೆರಿ ನ್ಯೂ ಪಿಕ್ಚರ್ ಅವೈಲಬಲ್ ಅಂತ ಅವನು ಕೊಡ್ತಾನೆ. ಎಷ್ಟು ಧೈರ್ಯವಾಗಿ ಕೊಡ್ತಿದ್ದಾರೆ ಅಂದರೆ, ಆಮೇಲೆ ಅವರು ದುಡ್ಡು ಕೊಡಬೇಕು. ನಾಳೆ ನೀವು ದುಡ್ಡು ಕೊಡಬೇಕು ಅವ್ರಿಗೆ. ಇವಾಗ ಏನಾಗಿದೆ, ಆಲ್ಮೋಸ್ಟ್ ಆಡಿಯನ್ಸ್ಗಳಿಗೆ ಏನಾಗಿದೆ, ಟ್ರಾಫಿಕ್ ಒತ್ತಡನೋ, ಬೇಜಾರು, ಅಥವಾ ಫ್ರೀ ಸಿಗುತ್ತೋ, ಪಿಟಿ ಸಿಗುತ್ತೋ, ಒಟ್ಟಲ್ಲಿ ಸಿನಿಮಾ ಎಲ್ಲರೂ ನೋಡ್ತಿದ್ದಾರೆ. ಥಿಯೇಟ್ರಿಗೆ ಬರ್ತಾ ಇಲ್ಲ, ಎಲ್ಲ ಮೊಬೈಲಲ್ಲಿ ನೋಡ್ತಾ ಇದ್ದಾರೆ. ಸೊ ಇವಾಗ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರೋ ಒಬ್ರು ಬೇಕಾಗಬೇಕಲ್ವ. ಸೊ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಉದ್ದೇಶ ಏನು, ಯಾವುದೋ ಒಂದು ಫಿಲಮ್ ಅಂತಲ್ಲ, ಇದು ಇಡೀ ಭಾರತೀಯ ಚಿತ್ರರಂಗಕ್ಕೆ ಹೆಲ್ಪ್ ಆಗಬೇಕು ಅಂತ ಸ್ಟಾರ್ಟ್ ಮಾಡಿರೋದು. ಇಲ್ಲಿವರೆಗೂ ಮುಟ್ಟಿಸ್ಬೇಕು ಅಂದರೆ ನಾವೆಲ್ಲ ಮಾತಾಡಿದ್ದೀವಿ. ಇದನ್ನು ಸ್ಟಾರ್ಟ್ ಮಾಡಿ ಎಲ್ಲ ರಾಜ್ಯದಲ್ಲೂ ಕೂಡ 5 ಜನ ಸೇರಿಸ್ಕೊಂಡು ಒಂದು ಕಮಿಟಿನ ಫಾರ್ಮ್ ಮಾಡಿ ಅಪ್ ಟು ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೆ ಹೋಗಬೇಕು. ಸೆಂಟ್ರಲ್ ಗೌರ್ಮೆಂಟ್ ಅವ್ರಿಗೆ ಹೋಗಿ ಹೇಗೆ ಒಂದು ಚೈನೀಸ್ ಆ್ಯಪ್ಸ್ಗಳನ್ನೆಲ್ಲ ನಮ್ಮ ಸರ್ಕಾರ ಕಿತ್ತು ಬಿಸಾಕ್ತೋ, ಅದೇ ರೀತಿ ಇದನ್ನು ಅಲ್ಲಿವರೆಗೂ ತೊಗೊಂಡೋಗ್ಬೇಕು. ಇವಾಗ ಇವತ್ತು ನಿಮ್ಮ ಮಾಧ್ಯಮದ ವರದಿನೇ ಇದೆ, 24,200 ಕೋಟಿ ಟ್ರಾನ್ಸಾಕ್ಷನ್ ಹ್ಯಾಸ್ ಬೀನ್ ಲಾಸ್ ಬೈ ಈ ಆ್ಯಪ್ಗಳಿಂದ ಆಗಿದ್ದಾವೆ. 4,500 ಕೋಟಿ GST ದುಡ್ಡು ಹೋಗಿದೆ ಸರ್ಕಾರಕ್ಕೆ. ಸರ್ಕಾರ ಕಳ್ಕೊಂಡಿದೆ ಅದನ್ನು. ಅಂದರೆ ಇದು ಏನಾಗಿದೆ, ಒಂದು ಉದ್ಯಮವನ್ನು ಕಳ್ತನ ಮಾಡಿ ಇನ್ನೊಬ್ಬರ ಕೈ ಕೊಟ್ಟಂತ ಆಗಿದೆ. ಸೊ ನಾನು ಎಲ್ಲರಿಗೂ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಕೆಲವರು ಎಲ್ಲ ಪ್ರತಿಕ್ರಿಯೆ ಕೊಟ್ಬಿಟ್ರು ಆಗಲೇ. ಪಾಪ ಅವ್ರಿಗೆ ಹೊಟ್ಟೆ ಉರಿ ಸ್ಟಾರ್ಟ್ ಆಗಿದೆ. ಫ್ರೀ ಬರೋ ತಪ್ಪಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನೆಗೆಟಿವ್ ಕಾಮೆಂಟ್ಸ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೇನು ಬೇಜಾರಿಲ್ಲ. ನಾವೆಲ್ಲ ನೆಗೆಟಿವಿಂದ, ಕೆಸರಿನಿಂದ ಎದ್ದು ಬಂದ ಕಮಲಗಳು ನಾವು ನೆಗೆಟಿವ್ ಕೇಳೇ ಬೆಳೆದಿದ್ದು. ನಾವು ಬೇಳೆ ಇಷ್ಟೊತ್ತಿಗೆ ಬೆಳೆದಿರೋದು ನಾನು. ಸೊ ಅದಕ್ಕೂ ನಾನು ತಲೆ ಕೆಡಿಸ್ಕೊಳಲ್ಲ. ಅದರ ಜೊತೆಗೆ ಲಕ್ಷಾಂತರ ಜನ ನಾವಿದ್ದೇವೆ ಅಂತ ಹೇಳ್ತಿದ್ದಾರೆ. ನಾವು ಕೌಂಟ್ ಮಾಡಬೇಕಾಗಿರೋ ಆ ಥರ ಪ್ರೀತಿ ಪಾತ್ರರನ್ನು. ಸೊ ವಿ ಹ್ಯಾವ್ ಟು ಸ್ಟಾಪ್ ಇಟ್. ಇವತ್ತು ಮುನ್ನುಡಿ ಆರಂಭ ಆಗಿದೆ. ಇದು ಭಾಳ ದೊಡ್ಡ ಕಾದಂಬರಿಯ ಥರ ಎಳೆಯಾಗಿ ಬರುತ್ತೆ ಈಚೆ. ಯಾರ್ಯಾರು ಎಲ್ಲೆಲ್ಲಿ ಮಾಡ್ತಿದ್ದಾರೆ. ಸೊ ನಾವು ಇನ್ಸ್ಟಿಗೇಟ್ ಮಾಡಿದಾಗ ಎಲ್ಲರೂ ಖುಷಿಯಾಗಿದ್ದಾರೆ. ಇವತ್ತು ಇಡೀ ಇದು ರಾಷ್ಟ್ರ ಮಟ್ಟಕ್ಕೆ ಹೋಗ್ತದೆ. ಎಲ್ಲ ಇಂಡಸ್ಟ್ರಿನೂ ಒಂದಾಗ್ತಾರೆ. ಮಿಕ್ಕಿದ್ದು ಇವ್ರು ಮಾತಾಡ್ತಾರೆ ಇಂಡಸ್ಟ್ರಿ ಪರವಾಗಿ. ನಾನು ಪ್ರಸ್ತಾಪ ಫಸ್ಟ್ ನಾನು ಮಾತಾಡಿ ಅಲ್ಲಿ ನಾನು ಈ ಒಂದು ಏನು ಈ ಮಾಲ್ ಪ್ರಾಕ್ಟೀಸ್ ಏನಿದೆ ಫಿಲಮ್ಗಳನ್ನೆಲ್ಲ ಈ ಥರ ಎಲ್ಲ ಹಾಕೋದನ್ನು ಸ್ಟಾಪ್ ಮಾಡಬೇಕು ಅಂತೇಳಿ ನಾವಲ್ಲಿ ಮಾಡೂ ಇದ್ದೀವಿ. ಅದರ ಜೊತೆಗೆ ಸುಮ್ಮನೆ ಮಾತಾಗುಳಿದೆ. ಇವರ ಜೊತೆ ಸೇರಿ ಕೃತಿಯೂ ಆಗಿದೆ. ಯೋ ಬಾಟ್ ಒನ್ ಫೆಲೋ ಫಾರ್ ದಿ ಕಸ್ಟಡಿ ತೊಗೊಂಬಂದಿದ್ವಿ. ಈ ಥರ ನಮ್ಮ ಕರ್ನಾಟಕದಲ್ಲಿ ನಮಗಿರೋ ಮಾಹಿತಿ ಪ್ರಕಾರ ಒಂದು 500-600 ಜನ ಇದ್ದಾರೆ. 500-600 ಜನ ಇದ್ದಾರೆ. ಆಮೇಲೆ ಇವ್ರು ಪ್ರಮೋಷನ್ನು ಮಾಡ್ತಾರೆ, ನಮ್ಮ ಜೊತೆನೇ ಇರ್ತಾರೆ. ಮತ್ತು ಹೆಂಗೆ ತೊಗೋಬೇಕು, ಎಲ್ಲಿ ಕಳಿಸ್ಬೇಕು, ಯಾವ ಥರ ಮಾಡಬೇಕು, ಯಾವ ರೀತಿ ಹೇಳ್ತಾರಲ್ಲ, ಇಲ್ಲಿ ಪ್ರೆಸ್ ಮಾಡಿ, ಇಲ್ಲಿ ನಮಗೆ ಸಬ್ಸ್ಕ್ರೈಬ್ ಮಾಡಿ, ಬಟನ್ ಒತ್ತಿ ಅಂತ ಹೇಳ್ತಾರಲ್ಲ, ಇವ್ರು ಹಂಗೆಲ್ಲ ಮಾಡಲ್ಲ. ಈಗ ನಾನು ಸ್ಮಾಲ್ ಎಕ್ಸಾಂಪಲ್ ಹೇಳ್ತೀನಿ. ನಾನು ಒಂದು ಗ್ರಾಮಕ್ಕೆ ಹೋಗಿದ್ದೆ. ಆ ಗ್ರಾಮದಲ್ಲಿ ಒಂದು ಯಾವುದೋ ಗಣಪತಿ ಕಾರ್ಯಕ್ರಮ ಮುಕ್ತಾಯ ಇದೆ, ನೀವು ಇರಬೇಕು 1 ಗಂಟೆ. ಅವ್ರು ಸಂಜೆ ಇರೋವರೆಗೂ ಇರೋದು. ಇಲ್ಲಪ್ಪ ನಾನು ತುಂಬ ಕಾರ್ಯಕ್ರಮ ಇದೆ, ನಾನು ಹೋಗ್ತೀನಿ.
ನಾನು ಯುವಕರ ಹತ್ರ ಮಾತಾಡಿದಾಗ ನಾನು ಕೇಳಿದೆ, ಏನಪ್ಪ ನೀವೆಲ್ಲ ಯಾಕೋ ಥಿಯೇಟ್ರಿಗೆ ಬರ್ತಾ ಇಲ್ಲ ಏನು ಅಂತ. ಯಾಕಣ್ಣ ಬರೋಣ, ಮೊಬೈಲಿಗೆ ಬರುತ್ತಲ್ಲ ಅಂದರು. ಎಲ್ಲ ಪಿಕ್ಚರ್ ಬರುತ್ತೆ. ಹೌದು ಅಣ್ಣ, ನಿಮ್ಮದು ರಿಲೀಸ್ ಆಗಿದ್ದು ನೆಕ್ಸ್ಟ್ ಮಧ್ಯಾಹ್ನ ಬರುತ್ತೆ ನಮಗೆ ಪಿಕ್ಚರು. ಹೌದು. ಸೊ ಎಲ್ಲರೂ ಸಿನಿಮಾನ ನೋಡ್ತಾ ಇದ್ದಾರೆ. ನೋಡಿದವರು ಭಾಳ ಸಂತೋಷನೂ ಪಡ್ತಿದ್ದಾರೆ. ಆಮೇಲೆ ಕಾಮೆಂಟ್ಸ್ ಆಗ್ತಾರೆ, ಎಲ್ಲ ಡಬ್ಬಾ ಪಿಕ್ಚರು, ಕಚಡ ಡೈರೆಕ್ಟರ್ಸ್ಗಳು ಅಂದ್ಬಿಟ್ಟು ಪಿಕ್ಚರ್ ನೋಡ್ತಾವ್ರೆ. ಲಾಸ್ ಆಗ್ತಾ ಇರೋದು ಯಾರು ಗೊತ್ತಾ? ಪ್ರೊಡ್ಯೂಸರ್ಸ್. ಇದು ಹಿಂಗೆ ಹೋಯಿತು ಅಂದರೆ ಈ ಉದ್ಯಮ ಎಂಡ್ ಆಗ್ತದೆ. ನಾವೆಲ್ಲ ಏನು ಹೇಳಿದ್ದೀವಿ, ನಿನ್ನೆ ಏನು ಹೇಳಿದ್ದೀವಿ, ನಾವು ಬಾಳಿದ್ದೀವಿ, ಬದುಕಿದ್ದೀವಿ, 150 ಸಿನಿಮಾ ಮಾಡಿದ್ದೀವಿ. ನಾನು ನನ್ನಂತೆ ಇನ್ನೂ ಅನೇಕರು ಬರಬೇಕು ಅನ್ನೋದು ನಮ್ಮ ಆಸೆ ಇದೆ. ಸೊ ನಮ್ಮ ಹೋರಾಟ ಸ್ಟಾರ್ಟ್ ಮಾಡಿದ್ದೀವಿ. ವಿ ಡೋಂಟ್ ಎಂಡ್. ಯಾಕೆ ಸರ್ ಹೇಳಿದ್ರಿ ಸುಮಾರು ಸಿನಿಮಾಗಳು ಪೈರೇಸಿಯಲ್ಲಿದೆ ಅಂತ, ಬಟ್ ನೀವು ಒಬ್ರು ಮಾತ್ರ ಕನ್ನಡ ಚಿತ್ರದಲ್ಲಿ ಒಬ್ರು ಮಾತ್ರ ಕಾಣಿಸ್ಕೊತಿದ್ದೀರಾ? ಯಾವುದೇ ಪ್ಯಾನ್ ಇಂಡಿಯಾ ಪ್ರೊಡಕ್ಷನ್ ಕಾಣಿಸ್ಕೊತಿಲ್ಲ. ನಾನೊಬ್ಬ ಕನ್ನಡ ಚಿತ್ರವೆಲ್ಲ ಒಂದು ಹೇಳ್ತಾರೆ, ಬಟ್ ಅವ್ರು ಯಾರು ಒಬ್ರು ನಟರು ಕೂಡ ಕಾಣ್ತಾರೆ, ಸ್ಟಾರ್ ನಟರು. ನನ್ನ ಪ್ರಕಾರ ಏನು ಅಂದರೆ, ಯಾವ್ದಾದ್ರು ಒಂದು ಔಷಧಿನ ಇನ್ವೆಂಟ್ ಮಾಡ್ಬೇಕಾದ್ರೆ ಒಬ್ಬನೇ ಒಬ್ಬ ಸೈಂಟಿಸ್ಟ್ ಇರ್ತಾನೆ. ಅವನು ಇನ್ವೆಂಟ್ ಮಾಡಿದ ಮೇಲೆ ಔಷಧಿ ಮಾರ್ಕೆಟಿಗೆ ಬಂದಾಗ ಸೇಲ್ಸ್ ಅವ್ರು ಜಾಸ್ತಿ ಉಟ್ಕೊತಾರೆ. ಸರ್ ಯಾಕೆ ಅಂದರೆ ಸರ್ ಮೊನ್ನೆ ವೀಕ್ಷಣೆ ಕಂಡಿದೆ, ನೀವು ಮಾಡಿ ದೈವರಾದ್ರೆ ಎಲ್ಲೋ ಚಿತ್ರಗಳು ಎಲ್ಲ ಸ್ಪಾರ್ಕ್ ಆಗಿದೆ. ಯಾಕಂದ್ರೆ ಸರ್ಕಾರದಲ್ಲೂ ಕೂಡ ಸಿನಿಮಾ ಸರ್ಕಾರ ನನ್ನ ತಮ್ಮನ ಒಂದು ಮಾತು ಹೇಳಲ್ಲ, ನಾನು ಎಲ್ಲರನ್ನ ನಂಬಿ ಬದುಕಿ ಬಾಳ್ದವನು. ನಾನು ಒಂದು ಮಾತು ಹೇಳ್ತೀನಿ, ನನ್ನ ಜೊತೆ ಸಮ ಭಾವ ಇರೋರೆಲ್ಲ ಬರ್ತಾರೆ ಸರ್. ನನಗೆ ಎಷ್ಟು ಸಾಧ್ಯನೋ ಒಬ್ಬನೇ ಟ್ರೈ ಮಾಡ್ತೀನಿ ಸರ್. ಎಲ್ಲಿವರೆಗೂ ಬೇಕಾದ್ರೆ ಹೋಗ್ತಾನೆ. ಯಾರು ಬಂದರೆ ಸಂತೋಷ ನನ್ನ ಜೊತೆ. ಸರ್ ಕನ್ನಡ ಚಿತ್ರರಂಗದ ಹಿರಿಯರಾಗಿದ್ದೀರಾ, ನೀವೊಂದು ಕರೆ ಕೊಟ್ಟರೆ ಎಲ್ಲ ಒಂದ್ಗೂಡ್ಬೋದೇನೋ ಅನ್ನೋ ಒಂದು ಭಾವನೆ. ನಾವು ಹೇಳಿದ್ದೀವಿ, ಅದೆಲ್ಲ ಚೇಂಬರ್ ಜವಾಬ್ದಾರಿ. ನಾವು ಅಂದ್ರೆ ಜಗ್ಗೇಶ್ವರ ಮನೆ ಕೆಲಸ ಅಲ್ಲ ಸರ್, ಇದು ಇಂಡಸ್ಟ್ರಿ ಕೆಲಸ. ಇದು ಜಗ್ಗೇಶ್ವರ ಒಬ್ಬ ಮನೆ, ಜಗ್ಗೇಶ್ ಪಿಕ್ಚರ್ ಅಲ್ಲ ಇದು ಕೋಣ. ಇದು ನಿರ್ಮಾಪಕರ ಅಂತ, ಯಾಕಂದ್ರೆ ಇಬ್ರು ಇಲ್ಲಿದ್ದಾರೆ ಕಲಾವಿದೆ ಕೂಡ. ಅವ್ರು ಬಂಡವಾಳ ಹಾಕಿದ್ರೆ ಅವ್ರ ಮನೆ ಹಾಳಾಗೋಗಿರೋದು. ಹೌದು ಆಯ್ತಾ? ಇದೆಲ್ಲ ಇವತ್ತೇನು ಜಗ್ಗೇಶ್ ನಾವು ಮುಂದೆ ಹೆಜ್ಜೆ ಇಟ್ಟಿಲ್ಲ, ಹೆಜ್ಜೆ ಪ್ರತಿಯೊಬ್ಬರು ಕೂಡ ಕೈ ಜೋಡಿಸ್ಬೇಕು. ಈ ಒಂದು ನಿಜವಾಗ್ಲೂ ಏನು ಜಾಲ ಇದೆ, ಆ ಜಾಲ ಸಂಪೂರ್ಣವಾಗಿ ಬೇಸಲ ಕಿತ್ತು ಬಿಸಾಕಬೇಕು. ಯಾಕೆ ಅಂದ್ರೆ ಸರ್ ನನಗೆ ಕರೆ ಕೊಟ್ಟಿಲ್ಲ, ನನಗೆ ಹೇಳಿಲ್ಲ, ನಾನು ಬರೋಕ್ಕಾಗಲ್ಲ ಅನ್ನೋ ಒಂದು ಮಾತನ್ನ ಕರೆ ಹೇಳ್ತಾರೆ ಅಂತ ಹೇಳಿ ಹೇಳ್ತಾರೆ. ಕೊನೆಗೆ ಆ ಮಾತು ಜಗ್ಗೇಶ್ ಅವ್ರ ಮನೆ ಕೆಲಸ ಮಾಡ್ತಾಯಿಲ್ಲ ಇಲ್ಲಿ. ಇದು ಮಾಡ್ತಾ ಇರೋದು ಇಂಡಸ್ಟ್ರಿ ಕೆಲಸ, ಕನ್ನಡ ಉಳಿಸುವಂಥ ಕೆಲಸ, ಕನ್ನಡ ಚಿತ್ರ ಉಳಿಸುವಂಥ ಕೆಲಸ. ಆಮೇಲೆ ಪ್ರತಿಯೊಬ್ಬರಿಗೂ ಒಳ್ಳೇದಾಗಂಥ ವಿಚಾರಕ್ಕೆ ನಿಂತಿರೋದು. ಇದೇನು ಯಾರೇನು ಕರ್ತೇನು ಔತಣ ಕೊಟ್ಟೇನು ಸಕಲ ಪಾರ್ಟಿ ಕೊಡ್ತಾ ಇಲ್ಲ. ಇದು ಇಂಡಸ್ಟ್ರಿ ಒಳಿತಿಗಾಗಿ ನಿಂತ್ಕೊಂಡಿರ್ತಕ್ಕಂಥ ಜಗ್ಗೇಶ್ ಅವ್ರ ಮುಂದೆ ಬಂದು ನಿಂತಿದ್ದಾರೆ. ಅವ್ರೆಲ್ಲರೂ ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕು. ಇದೇನು ಅವ್ರು ಕರೆ ಕೊಡೋದಲ್ಲ, ಕರೆ ಕೊಡೋದೇನು ಅನ್ಯಾಯ ಆಗಿದೆ, ಕರೆ ಕೊಡ್ತಾರೆ. ಕರೆ ಇದೆ ಎಲ್ಲ ಪ್ರತಿಯೊಬ್ಬರು ಕೆಲಸ ಆದ್ದರಿಂದ ಅವ್ರ ಜವಾಬ್ದಾರಿ ಹೊತ್ತು ಜಗ್ಗೇಶ್ ಅವ್ರ ಜೊತೆ ಕೈ ಜೋಡಿಸ್ಬೇಕು. ಒಂದು ವಿಡಿಯೋ ಮೆಸೇಜ್ ಬಿಟ್ಟಿದ್ದಾರೆ, ಎಲ್ಲ ಕಡೆಗೂ ವೈರಲ್ ಆಗಿದೆ. ಭಾಳಷ್ಟು ಜನ ಏನು ಎಲ್ಲ ಕಲಾವಿದರಾಗಿರ್ಬೋದು, ಉದ್ಯಮದವರಾಗಿರ್ಬೋದು, ಭಾಳಷ್ಟು ಜನ ಫೋನ್ ಮಾಡಿ ಅಣ್ಣ ಮಾತಾಡೋದನ್ನೆಲ್ಲ ನೀವು ರಾತ್ರಿ ನೀವು ಕಳಿಸಿದ್ರಿ, ನಾವು ನೋಡಿದ್ದೀವಿ. ನಾವು ನಾಳೆಯಿಂದ ಎಲ್ಲಿ ಬರಬೇಕು ಹೇಳಿ ಬಂದು ನಾವು ಅವ್ರ ಜೊತೆಲಿ ಇರ್ತೀವಿ. ಇದ್ದು ಅದು ಕೈ ಜೋಡಿಸಿ ಒಂದು ತಾರ್ಕಿಕ ಅಂತ್ಯ ಕಾಣಿಸೋಣ ಅಂತಕ್ಕಂಥದ್ದನ್ನ ನನಗೆ ನನ್ನ ಮೊಬೈಲ್ಗೆ ಫೋನ್ ಮಾಡಿ ಮಾತಾಡಿದ. ಯಾಕೆಂದ್ರೆ ಮೊನ್ನೆ ತಾನೇ ವೇದಿಕೆ ಮೇಲೆ ನಿಂತ್ಕೊಂಡು ಪೈರಸಿ ವಿರುದ್ಧ ಮಾತಾಡ್ತಾರೆ, ನಾವು ಬಿಡಲ್ಲ ಹಿಡಿತೀವಿ ಅಂತ. ಇಲ್ಲಿವರೆಗೂ ಯಾವ ಮಾಹಿತಿಯನ್ನು ಕೊಟ್ಟಿಲ್ಲ. ಈಗ ಮೊನ್ನೆ ಕೇಳಿದಾಗ ಅವರಿಗೆ ಪ್ರಶ್ನೆ ಮಾಡಿದಾಗ ಇನ್ನೊಂದು ವಾರ, ಸುದೀಪ್ ಅವರೇ 1 ವಾರ ಅಂತ ಹೇಳ್ತಾರೆ. ಬಟ್ ಇವಾಗ ನನ್ನ ವಿನಂತಿ, ವೈಯಕ್ತಿಕ ಯಾರ ಹೆಸರು ಬೇಡ ನನಗೆ, ದಯವಿಟ್ಟು ಬೇಡಿ. ನಾವೆಲ್ಲ ಉದ್ಯಮನೇ ಬೇಡ, ಯಾರ ಹೆಸರು ಬೇಡ. ಈಗ ತಾವು ಹೇಳಿದ್ರಿ ಯಾವ ಪಿಕ್ಚರು ಪ್ಯಾನ್ ಇಂಡಿಯಾ ಫಿಲಮ್. ಅದಕ್ಕೊಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಕೋಟ್ಯಾಂತರ ರೂಪಾಯಿ ಹಾಕಿ ಸಿನಿಮಾ ಮಾಡ್ತಾರಲ್ಲ, ಅವ್ರಿಗೆ ಒಂದು ಸಂಸ್ಥೆ ಇದೆ. ಈ ಮಾಲ್ ಪ್ರಾಕ್ಟೀಸ್ ಮಾಡೋರನ್ನ ಸ್ಟಾಪ್ ಮಾಡೋಂಥ ಒಂದು ಸಂಸ್ಥೆ ಇದೆ. ಲಕ್ಷಾಂತರ ರೂಪಾಯಿ ಕೊಡ್ತಾರೆ. ಅವ್ರಿಗೆ ಶಕ್ತಿ ಇದೆ, ಕೊಡ್ತಾರೆ. ಅವ್ರು ಬಂದಿದ್ದು ಡಿಲೀಟ್ ಮಾಡ್ತಾ ಹೋಗ್ತಾ ಇರ್ತಾರೆ. ಸರ್, ನಾನು ಮಾತಾಡ್ತಾ ಇರೋದು ಆರ್ಡರಿಯಾಗಿ ಒಂದು ಸಣ್ಣ ಬಜೆಟ್ ಪಿಕ್ಚರ್ ಮಾಡ್ತಾರಲ್ಲ, ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅವನು 1 ಕೋಟಿನೋ 2 ಕೋಟಿನೋ ಹಾಕಿ ಸಿನಿಮಾ ಮಾಡ್ತಾನಲ್ಲ, ಅವನು ಹೋಗ್ಬಿಟ್ಟು 5 ಲಕ್ಷ 10 ಲಕ್ಷಕ್ಕೆ ಹೋಗ್ಬಿಟ್ಟು ಡಿಲೀಟ್ ಮಾಡೋ ಕಂಪನಿನ ಇಟ್ಕೊಳಕ್ಕಾಗಲ್ಲ. ಯಾಕಂದ್ರೆ ಸರ್ ಒಂದು ಸಿನಿಮಾಗೆ 200 ರೂಪಾಯಿ ಟಿಕೆಟ್ ತರ ನಿಗದಿ ಮಾಡಬೇಕು ಅಂತ ಕೋಟ್ಲೆ ಮೆಟ್ಲಿರ್ತಾರೆ. ಬಟ್ ಇದು ಪೈರೇಸಿ ಗೊತ್ತಿರೋ ಮುಂದಿನ ದಿನ ಅವ್ರ ಸಿನಿಮಾಗಳು ಬರುತ್ತೆ. ಈಗಲೇ ಅವ್ರನ್ನ ಸ್ಟಾರ್ಟ್ ಮಾಡಿ ಬರೀತಾರೆ, ಅವ್ರ ಸ್ಟೋರಿ ಹಾಕಿ ಬರೀತಾರವಾ? ಇದು ಅದಕ್ಕೆ ಕಾರಣ ಏನು ಅಂದರೆ, ಪ್ರತಿಯೊಂದು ಬಿಸ್ನೆಸ್ಸು ಕಂಟಿನ್ಯೂಟಿ ಬಿಸ್ನೆಸ್. ಇವಾಗ ಹೋಟ್ಲ್ ಇಡ್ತೀರಿ ಅಂತ ತಿಳ್ಕೊಳ್ಳಿ, ಹೋಟ್ಲು ವರ್ಷಾನುಗಟ್ಟಲೆ ನಡೆಸ್ತಾರೆ, ಒಬ್ಬರೇ ನಡೆಸ್ತಾನೆ. ಈ ಪಿಕ್ಚರ್ ಹಂಗಲ್ಲ. ಇವತ್ತೊಬ್ಬ ನಿರ್ಮಾಪಕ ತೆಗಿತಾನೆ, ನೋವಾಯ್ತಾ ಹೇಳ್ಕೊಂತಾನೆ, ಹೊರಟೋಗ್ಬಿಡ್ತಾನೆ. ನೆಕ್ಸ್ಟ್ ಇನ್ನೊಬ್ಬ ನಿರ್ಮಾಪಕ. ಕಂಟಿನ್ಯೂಟಿ ಆಫ್ ಬಿಸ್ನೆಸ್ ಇಲ್ಲ ಯಾರ್ದು. ಈಗ ನಾವು ಇಷ್ಟು ಬಾಳಿ ಬದುಕಿ ನಮಗೆ ನಾಚಿಕೆ ಆಗುತ್ತೆ. ನಮಗೆ ದೇವರು ಎಲ್ಲ ಶಕ್ತಿ ಕೊಟ್ಟಿದ್ದಾನೆ. ನಾನು ಮೋದಿಯವ್ರ ಹತ್ರ ಮಾತಾಡೋ ಶಕ್ತಿ ನನಗಿದೆ. ನಾನು ಯಾಕೆ ಸುಮ್ಮನಿದ್ದೀನಿ? ಲೆಟ್ ಮಿ ಹೆಲ್ಪ್. ನಿರ್ಮಾಪಕರು ಹೆಲ್ಪ್ ಆಗಲಿ. ನಾನು ಹಂಗಾಗಿ ಬಂದಿರೋದಿಲ್ಲಿ. ಹಂಗಾಗಿ ನಾನು ಹೌಸಲ್ಲಿ ಪ್ರಶ್ನೆ ಮಾಡಿದ್ದು. ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ದಾರೆ, ಎಲ್ಲ ಲ್ಯಾಂಗ್ವೇಜ್ ಅವರು, ಆಲ್ ಪಾರ್ಟಿ. ಅವ್ರು ಕ್ಲಾಪ್ಸ್ ಹೊಡೆದ್ರು. ಅವತ್ತು ಕರೆಕ್ಟ್, ಒಳ್ಳೆ ವಿಷಯ ಮಾತಾಡ್ತಿದ್ದೀರಿ ನೀವು ಅಂತಂದರು. ಅಲ್ಲಿ ಭೇದ ಭಾವ ಬರಲಿಲ್ಲ. ಅಲ್ಲಿ
ಸುಪ್ರೀತ್ ಸರ್ ಹೇಳ್ತಾರೆ ಎಲ್ಲರದು ಏನಾಗ್ಬಿಟ್ಟಿದೆ ಅಂತಂದ್ರೆ ಪರಿಸ್ಥಿತಿನೇ ನಡೆಯುತ್ತೆ. ನನ್ನ ಮೊಬೈಲ್ ಇಲ್ಲದೆ ನಿಮ್ಮ ಮೊಬೈಲ್ ಇದ್ದು ನನ್ನ ಮೊಬೈಲ್ ಇದೆ. ಯಾರೂ ನಾನು ಏನು ಟೆನ್ಷನ್ ಆಯಿತು, ಏನು ಕಷ್ಟ ಆಯಿತು, ಪ್ರೊಡ್ಯೂಸರು ನೀವೇ ನೋಡಿದ್ರಿ 4-5 ಜನ ಆಲ್ರೆಡಿ ಕಣ್ಣೀರು ಹಾಕಿದ್ರು ಬಂದ್ಬಿಟ್ಟು ಸಿನಿಮಾ ಓಡ್ತಿಲ್ಲ ಅಂತ. ಸಿನಿಮಾ ಓಡ್ತಿಲ್ಲ, ಸಿನಿಮಾ ನೋಡ್ತಿದ್ದಾರೆ, ಎಲ್ಲಿ ನೋಡಬೇಕು ನೋಡ್ತಿಲ್ಲ. ಇವ್ರು ಯಾರು ಮುಂದೆ ಬಂದು ಇಲ್ಲ ಈ ಥರ ಪ್ರಾಬ್ಲಮ್ ಆಗಿದೆ, ಈ ಥರ ನಮ್ಮ ಪೈರಸಿ ಅನ್ನೋದು ಯಾರಿಗೂ ಅರ್ಥನೂ ಆಗ್ತಿಲ್ಲ. ಇವಾಗ ನಾನು ಎಕ್ಸಾಂಪಲ್ಲು, ಅವ್ನಿಗೆ $1,000 ಇವ್ರಿಗೆ $1. ಯಾರೋ ಮಾಡಿರೋ ಬಂಡವಾಳ ಹಾಕಿರೋ ಸಿನಿಮಾ ಯಾರ್ದೋ ಇದು ಮಾಡಿರೋದು ಇನ್ವೆಸ್ಟ್ ಮಾಡೋದಕ್ಕೆ ಅವ್ನು $1 ದುಡಿತಾನೆ. ಅದೇ ಥರ ಎಲ್ಲ ಸಿನಿಮಾಗಳು ಅವನ ಹತ್ರ ಇದೆ. ಈಗ ಒಬ್ಬ ಒಂದು ದುಡಿತಾನೆ ಅಂತಂದರೆ ಇನ್ನು 50 ಜನ ಇಲ್ಲ 500 ಅಕೌಂಟ್ಗಳು ಏನು ಮಾಡ್ತಾ ಇದೆ ಇದನ್ನು. ನಮ್ಮ ಲಿಂಕು ಈ ಸಿನಿಮಾ ಲಿಂಕು ಬಯೋಲಿದೆ. ನಾವೆಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಇದ್ದೀವಿ, ಫೇಸ್ಬುಕ್ಕಲ್ಲಿ ಇದ್ದೀವಿ. ನಿಮ್ಮ ಯಾರ್ದಾದ್ರು ಕಣ್ಗೂ ಬಂದಿರುತ್ತೆ, ಇಲ್ಲ ಬೇರೆ ಬೇರೆಯವ್ರಿಗೂ ಕಣ್ಗೂ ಬಂದಿರುತ್ತೆ. ಇದನ್ನು ಯಾರು ಇನಿಷಿಯೇಟ್ ಯಾಕೆ ಮಾಡ್ತಿಲ್ಲ ಅಂತಂದರೆ ಪೈರಸಿ ಅನ್ನೋದು ದೊಡ್ಡ ಸಮಸ್ಯೆ ಅನ್ನೋದು ಯಾರೂ ಅಂದ್ಕೊಂಡೇ ಇಲ್ಲ. ಯಾಕಂದ್ರೆ ಸರ್ ಕೆಲವು ವಾರಗಳಷ್ಟೇ 45 ಇವೆಂಟಲ್ಲಿ ಕೇಂದ್ರ ಸುಪ್ರೀತ್ ಸರ್ ಹೇಳ್ತಾರೆ ಪೈರಸಿಗೆ ಸರ್ಕಾರ ಏನಾದ್ರು ಹೊಣೆ ಮಾಡಬೇಕು ಅಂತ. ಸರ್ಕಾರಕ್ಕೆ ಸರ್ ತುಂಬಾ ಜನ ಸಿನಿಮಾ ಇಂಡಸ್ಟ್ರಿ ಹತ್ರ ಇದ್ದಾರೆ ಸರ್. ಉದಾಹರಣೆ ಸಾಡಿಪಕ್ಕ ಸರ್ ಕೂಡ ಅಕಾಡೆಮಿ ಅಧ್ಯಕ್ಷ ಆಗಿದ್ದಾರೆ. ಇದುವರೆಗೂ ಒಂದು ತುಟಿ ಇಲ್ಲ, ಅದು ಒಂದು ರೂಟ್ ಯಾರು ಒಂದು ನಿಮಿಷ ಹೇಳ್ಬಿಡ್ತೀನಿ, ಬೇರೆದು ಬೇಡ ಸರ್ ಅಲ್ಲ ಹೇಳ್ತೀನಿ ಕೇಳಿ. ಇವತ್ತು ಏನು ಹಿಡ್ಕೊಂಡ್ ಬಂದಿದಾರಲ್ಲ, ಅವನಿಗೆ ಬಂದಿರೋ ದುಡ್ಡು 45 ದರ್ಶನ್ ಅವ್ರದ್ದು ಮತ್ತೆ ಸುದೀಪ್ ಅವ್ರ ಪಿಕ್ಚರ್ ದುಡ್ಡೇ ಇರೋದು, ನಮ್ದಲ್ಲ. ಕೋಣ ದುಡ್ಡಿಲ್ಲ, ನಮ್ಮ ಪಿಕ್ಚರ್ ರಿಲೀಸ್ ಆಗೋಗ್ಬಿಟ್ಟಿದೆ, ಮುಗ್ದೋಯ್ತದು. ನಮ್ ಮುಗಿದೋಗಿರೋ ಪಿಕ್ಚರು. ಇವತ್ತು ಅವನ್ನ ಏನು ಹಿಡಿದಿದ್ದೀವಲ್ಲ, ಈ ದೊಡ್ಡ ಪಿಕ್ಚರೇ ಅಲ್ಲಿ ಅವನ ಹತ್ರ ಆಕ್ಟಿವ್ ಆಗಿರೋದು. ಅದನ್ನ ದಯವಿಟ್ಟು ಅರ್ಥ ಮಾಡ್ಕೊಂಡು